ಸಂಬಂಧಪಟ್ಟಂತಹ ಒಂದು ಬಿಗ್ ಸ್ಟೋರಿ, ಬಿಗ್ ಅಪ್ಡೇಟ್ ಅನ್ನ ನಿಮ್ ಮುಂದೆ ನಾವೀಗ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನೋಡಿ ವೀಕ್ಷಕರೇ. ಮಾನವನ ಹೃದಯದ ದೊಡ್ಡ ಶತ್ರು ಯಾರು? 12 ಮಂದಿ ತಜ್ಞರ ಶಾಕಿಂಗ್ ವರದಿಯಲ್ಲಿ ಏನಿದೆ? ಇದು ಗೊತ್ತಾದ್ರೆ ನೀವು ಕೂಡ ಆತಂಕ ಭರಿತರಾಗ್ತೀರಿ. ಹಠಾತ್ ಹೃದಯಾಘಾತದ ಸ್ಫೋಟಕ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಈಗ ಹೇಳ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ, ಹೃದಯಕ್ಕೆ ಸಂಬಂಧಿಸಿದ ಬಿಗ್ ಸ್ಟೋರಿ. ಮಾನವನ ಹೃದಯದ ದೊಡ್ಡ ಶತ್ರು ಯಾರು ಹಾಗಿದ್ರೆ? 12 ಮಂದಿ ತಜ್ಞರ ಶಾಕಿಂಗ್ ರಿಪೋರ್ಟ್ ಏನ್ ಹೇಳುತ್ತೆ? ಹಠಾತ್ ಹೃದಯಾಘಾತದ ಸ್ಫೋಟಕ ಸತ್ಯ ನಿಮ್ಮ ಮುಂದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಿದ್ರೆ ಹೃದಯಾಘಾತಕ್ಕೆ ಕಾರಣ ಏನು? ಹೃದಯದ ದೊಡ್ಡ ಶತ್ರು ಯಾರು? ಏನ್ ಹೇಳುತ್ತೆ ತಜ್ಞರ ವರದಿ? ವೆರಿ ಎಕ್ಸ್ಕ್ಲೂಸಿವ್ ವಿಚಾರವನ್ನು ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೀವಿ ವೀಕ್ಷಕರೇ. 12 ಮಂದಿ ತಜ್ಞರ ಶಾಕಿಂಗ್ ರಿಪೋರ್ಟ್. ಹಠಾತ್ ಹೃದಯಾಘಾತದ ಸ್ಫೋಟಕ ಸತ್ಯ. ಹೃದಯಕ್ಕೆ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇರೋದಕ್ಕೆ ಏನ್ ಕಾರಣ? ಯಾರು ಆ ಹೃದಯದ ದೊಡ್ಡ ಶತ್ರು? ಸಿಕ್ಕಾಪಟ್ಟೆ ಸಿಗರೇಟ್ ಸೇದೋರೆ ಹುಷಾರ್. ಹೃದಯ ಉಳಿಬೇಕು ಅಂದ್ರೆ ಸಿಗರೇಟ್ ಸೇದೋದನ್ನ ನಿಲ್ಲಿಸಲೇಬೇಕು. ತಾಂತ್ರಿಕ ಸಲಹಾ ಸಮಿತಿಯ ವರದಿಯಲ್ಲಿ ಈ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಸಿಕ್ಕಾಪಟ್ಟೆ ಸಿಗರೇಟ್ ಸೇದುವಂತವ್ರು ಯಾರಿದ್ದೀರಿ? ಅದನ್ನ ನಿಲ್ಲಿಸಿಬಿಡಿ. ಇದನ್ನ ಮಿಸ್ ಮಾಡದೆ ನೋಡಿ. 5 ನಿಮಿಷಕ್ಕೊಮ್ಮೆ ಸಿಗರೇಟ್ ಹೊಡಿತಿರಲ್ಲ, ಹೋಗಿ 5 ನಿಮಿಷಕ್ಕೊಮ್ಮೆ ಹೋಗೋದು, ಸಿಗರೇಟ್ ಹೊಡೆಯೋದು ಬರೋದು. 10 ನಿಮಿಷಕ್ಕೊಮ್ಮೆ ಸಿಗರೇಟ್ ಹೊಡೆಯೋದು ಬರೋದು. ನಿಮ್ಮ ಹೃದಯ ಆರೋಗ್ಯಯುತವಾಗಿರಬೇಕು, ಏನು ಸಮಸ್ಯೆ ಆಗಬಾರದು ಅಂತಂದ್ರೆ ಸಿಗರೇಟ್ ಹೊಡೆಯೋದನ್ನ ನಿಲ್ಲಿಸಿ. ಇದನ್ನ ನಾವು ಹೇಳ್ತಾ ಇರೋದಲ್ಲ. ತಾಂತ್ರಿಕ ಸಲಹಾ ಸಮಿತಿಯಲ್ಲಿ ಏನು 12 ಜನ ದೊಡ್ಡ ಡಾಕ್ಟರ್ಸ್ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಸಿಗರೇಟ್ ನಿಂದ ಹಾರ್ಟ್ಗೆ ಪ್ರಾಬ್ಲಮ್ ಆಗ್ತಾ ಇದೆಯಂತೆ. ಧೂಮಪಾನ ಮಾಡೋರ್ಗೇನೆ ಹೆಚ್ಚು ಹೃದಯಾಘಾತ ಸಂಭವಿಸ್ತಾ ಇದೆ ಅಂತೆ. ಹೃದಯಾಘಾತಕ್ಕೆ 51% ಧೂಮಪಾನವೇ ಕಾರಣ. ಎಷ್ಟು? 51%. ಇವತ್ತೇ ನೀವೇನಾದ್ರೂ ಸಿಗರೇಟ್ ಸೇದುವವರಿದ್ರೆ ಬಿಟ್ಟು ಬಿಡಿ ಅಂತ ತಾಂತ್ರಿಕ ಸಮಿತಿಯವರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಧೂಮಪಾನಿಗಳಿಗೆ ಜಯದೇವ ಆಸ್ಪತ್ರೆ ನಿರ್ದೇಶಕರು ಎಚ್ಚರಿಕೆಯನ್ನ ಕೊಡ್ತಾ ಇರೋದು. 10 ನಿಮಿಷಕ್ಕೊಮ್ಮೆ ಸಿಗರೇಟ್ ಹೊಡೆಯೋರು ನೋಡಿ, ವಿಚಾರಿಸಿ. ಏನೇನೂ ಆಗೋದಿಲ್ಲ. ಸ್ಮೋಕಿಂಗ್ ಇರ್ಬೋದು ಅಥವಾ ಆಲ್ಕೋಹಾಲ್ ಇರ್ಬೋದು, ತಕ್ಷಣ ನಿಲ್ಲಿಸಿದ್ರೆ ಒಳ್ಳೇದು. ಅದು ನಾವು ಕ್ರಮೇಣ ನಿಲ್ಲಿಸ್ತೀವಿ ಅಂದ್ರೆ ಆಗೋದಿಲ್ಲ. ತಕ್ಷಣ ನಿಲ್ಲಿಸಿದ್ರೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಕೆಲವು ಕ್ರಾನಿಕ್ ಅಂದ್ರೆ ಮದ್ಯಪಾನ ಅತಿಯಾಗಿ ಸೇವನೆ ಮಾಡ್ತಕ್ಕಂಥವ್ರು ಏನ್ ಮಾಡ್ತಾರೆ, ನಿಲ್ಲಿಸಿದ ತಕ್ಷಣ ಅವರಿಗೆ ಸ್ವಲ್ಪ ರೆಸ್ಟ್ಲೆಸ್ನೆಸ್, ನಿದ್ರಾಹೀನತೆ ಆಗುತ್ತೆ. ಅದಕ್ಕೆ ನಮಗೆ ಅದಕ್ಕೆ ಬೇರೆ ಔಷಧಿಗಳನ್ನ ಕೊಟ್ಟು ಏನು ವಿಡ್ರಾಯಲ್ ಸಿಂಪ್ಟಮ್ಸ್ ಏನಿರುತ್ತೆ ಅಂತವನ್ನ ತಡೆಗಟ್ಟಬಹುದು. ಈಗ ಅಪರೂಪಕ್ಕೆ ವಾರದಲ್ಲಿ 2 ಸರಿ 3 ಸರಿ ತಗೊಂಡಂತವರಿಗೆ ತಕ್ಷಣ ನಿಲ್ಲಿಸಿದ್ರೆ ಏನಾಗಲ್ಲ. ಕ್ರಾನಿಕ್ ಅಡಿಕ್ಟ್ಸ್ ಹೆಚ್ಚಿನ ಬೆಳಿಗ್ಗೆ ಸಾಯಂಕಾಲ ತಗೋತಾರೆ. ಅಂತವ್ರು ನಿಲ್ಲಿಸಿದ್ರೆ ಅವರು ಅದನ್ನ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತೀವಿ. ಅದು ನಿಲ್ಲಿಸಿದ ತಕ್ಷಣ ರೆಸ್ಟ್ಲೆಸ್ನೆಸ್ ಆಗುತ್ತೆ. ಅದಕ್ಕೆ ಔಷಧಿ ಮಾಡೋದಕ್ಕೆ ಡಿ ಅಡಿಕ್ಷನ್ ಸೆಂಟರ್ಸ್ ಇದೆ, ಅದರಲ್ಲಿ ಅವ್ರನ್ನ ಕಳಿಸಿ ಅದನ್ನ ಕಡಿಮೆ ಮಾಡ್ಕೋದು. ತಕ್ಷಣ ನಿಲ್ಲಿಸಿದ್ರೆ ಏನೇನೂ ಆಗೋದಿಲ್ಲ. ಸ್ಮೋಕಿಂಗ್ ಇರ್ಬೋದು ಅಥವಾ ಆಲ್ಕೋಹಾಲ್ ಇರ್ಬೋದು, ತಕ್ಷಣ ನಿಲ್ಲಿಸಿದ್ರೆ ಒಳ್ಳೇದು. ಅದು ನಾವು ಕ್ರಮೇಣ ನಿಲ್ಲಿಸ್ತೀವಿ ಅಂದ್ರೆ ಆಗೋದಿಲ್ಲ. ತಕ್ಷಣ ನಿಲ್ಲಿಸಿದ್ರೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಕೆಲವು ಕ್ರಾನಿಕ್ ಸಿಗರೇಟ್ ಸೇದೋರ್ಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಅಲ್ಲ, ಈ ಸಿಗರೇಟ್ ಸೇದೋರು ಅಕ್ಕಪಕ್ಕ ಹೋಗಿ ನಿಂತ್ಕೊಳ್ತಿರಲ್ಲ, ನಿಮಗೂ ಹಾರ್ಟ್ ಅಟ್ಯಾಕ್ ಫಿಕ್ಸ್. ಹೀಗಾಗಿ ಅಂತದನ್ನ ಅವಾಯ್ಡ್ ಮಾಡಿ ಅನ್ನುವಂಥದ್ದನ್ನ ತಜ್ಞರು ಹೇಳ್ತಾ ಇದ್ದಾರೆ. ಸಿಗರೇಟ್ ಸೇದೋರ್ ಪಕ್ಕ ಹೋಗಿ ನಿಲ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮತ್ತೊಂದು ಕಡೆ ನಿಮ್ಮ ಕಿಡ್ನಿಯಲ್ಲಿ ದೋಷ ಇದೆಯಾ? ಪದೇ ಮೂತ್ರಪಿಂಡದ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಿದ್ರೆ ತಕ್ಷಣವೇ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಂಡು ಬಿಡೋದು ತುಂಬಾ ಒಳ್ಳೆ. ಕಿಡ್ನಿ ಸಮಸ್ಯೆಯು ಇದೀಗ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗಬಹುದು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸಿಲಿಕಾನ್ ಸಿಟಿ ಯುವಕರೇ ಎಚ್ಚರ, ಕಟ್ಟೆಚ್ಚರ. ಕಿಡ್ನಿ ಸಮಸ್ಯೆಯಿಂದಲೂ ಹಾರ್ಟ್ ಅಟ್ಯಾಕ್ ಫಿಕ್ಸ್.
ಹೃದಯಾಘಾತ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗ್ಬಿಟ್ಟಿದೆ. ಯಾವ ಊರೇ ಇರಲಿ, ಎಷ್ಟು ವಯಸ್ಸಿನವರೇ ಇರಲಿ, ಯಾವ ಮುಲಾಜು ಇಲ್ಲದೆ ಹಾರ್ಟ್ ಅಟ್ಯಾಕ್ ತಂದಪ್ಪಳಿಸಿ ಬಿಡುತ್ತೆ. ಬೆಂಗಳೂರು ಮಂದಿಯ ಬ್ಯುಸಿ ಲೈಫ್ ಯಾವ ಮಟ್ಟಿಗೆ ಆರೋಗ್ಯವನ್ನ ಹಾಳು ಮಾಡಿದೆ ಅಂದ್ರೆ ಇದೀಗ ಕಿಡ್ನಿ ಸಮಸ್ಯೆಯಿಂದಲೂ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತಂತೆ. ಹೌದು, ಆಶ್ಚರ್ಯವಾದ್ರೂ ಇದು ಸತ್ಯ. ಸ್ವತಃ ಹೃದಯ ತಜ್ಞರೇ ನೀಡಿರುವ ಮಾಹಿತಿ ಇದು. ಇತ್ತೀಚೆಗೆ ಯುವ ಸಮುದಾಯ ಶೌಚಾಲಯಕ್ಕೆ ಹೋಗಲು ವಿಳಂಬ ಮಾಡುತ್ತಿದ್ದು, ಮೂತ್ರಕೋಶದಲ್ಲಿ ಹೆಚ್ಚಾಗಿ ಮೂತ್ರ ಶೇಖರಣೆ ಆಗ್ತಿದೆಯಂತೆ. ಇದರಿಂದ ಕ್ರಾನಿಕಲ್ ಕಿಡ್ನಿ ಪ್ರಾಬ್ಲಮ್ ಇದ್ದವರಲ್ಲಿ ಹೃದಯಾಘಾತದ ಪ್ರಮಾಣ ಏರಿಕೆಯಾಗ್ತಿದೆ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಏನಿದೆ, ಶುಗರ್ ಇರೋರಿಗೆ, ಬಿಪಿ ಇರೋರಿಗೆ ಈ ಕಿಡ್ನಿ ಡಿಸೀಸ್ ಇದೆ. ಅಲ್ದಲೇ ಇರೋರ್ಗೂ ಕಿಡ್ನಿ ಡಿಸೀಸ್ ಬರುತ್ತೆ. ಕಿಡ್ನಿ ಡಿಸೀಸ್ ಬಂದವರು, ಡಯಾಲಿಸಿಸ್ ಒಳಗಾದವರು, ಅವರು ಕಿಡ್ನಿ ಫೇಲ್ಯೂರ್ಗಿಂತ ಸಾಯುವುದಕ್ಕಿಂತ ಹೆಚ್ಚಾಗಿ ಹೃದಯಾಘಾತದಿಂದ ಸಾಯುವುದೇ ಜಾಸ್ತಿ. ಸಿಕ್ಕಾಪಟ್ಟೆ ಸಿಗರೇಟ್ ಸೇದಿದ್ರೆ ಹಾರ್ಟ್ ಢಮಾರ್. ಇನ್ನು ಹೃದಯಾಘಾತದಿಂದ ಸಾವನ್ನಪ್ಪಿದವರಲ್ಲಿ 50% ಮಂದಿ ಧೂಮಪಾನಿಗಳಂತೆ. ಮಧುಮೇಹ, ಒತ್ತಡ, ಒಬೆಸಿಟಿಗಿಂತ ಧೂಮಪಾನ ಡೇಂಜರ್. ಜಾಸ್ತಿ ಹೊಗೆ ಬಿಟ್ರೆ ಬೇಗ ಹೊಗೆ ಹಾಕಿಸಿಕೊಳ್ತೀರಾ ಎಂದು ತಜ್ಞರ ವರದಿಗಳು ಹೇಳ್ತಿದೆ. ತಕ್ಷಣ ನಿಲ್ಲಿಸಿದ್ರೆ ಏನೇನೂ ಆಗೋದಿಲ್ಲ. ಸ್ಮೋಕಿಂಗ್ ಇರಬಹುದು ಅಥವಾ ಆಲ್ಕೋಹಾಲ್ ಇರಬಹುದು, ತಕ್ಷಣ ನಿಲ್ಲಿಸಿದ್ರೆ ಒಳ್ಳೇದು. ಅದು ನಾವು ಕ್ರಮೇಣ ನಿಲ್ಲಿಸ್ತೀವಿ ಅಂದ್ರೆ ಆಗೋದಿಲ್ಲ. ತಕ್ಷಣ ನಿಲ್ಲಿಸಿದ್ರೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಕೆಲವು ಕ್ರಾನಿಕ್ ಅಂದ್ರೆ ಮದ್ಯಪಾನ ಅತಿಯಾಗಿ ಸೇವನೆ ಮಾಡತಕ್ಕಂಥವ್ರು ಏನ್ ಮಾಡ್ತಾರೆ, ನಿಲ್ಲಿಸಿದ ತಕ್ಷಣ ಅವರಿಗೆ ಸ್ವಲ್ಪ ರೆಸ್ಟ್ಲೆಸ್ನೆಸ್, ನಿದ್ರಾಹೀನತೆ ಆಗುತ್ತೆ. ಅದಕ್ಕೆ ನಮಗೆ ಅದಕ್ಕೆ ಬೇರೆ ಔಷಧಿಗಳನ್ನ ಕೊಟ್ಟು ಏನು ವಿಡ್ರಾಯಲ್ ಸಿಂಪ್ಟಮ್ಸ್ ಏನಿರುತ್ತೆ ಅಂತವನ್ನ ತಡೆಗಟ್ಟಬಹುದು. ಈಗ ಅಪರೂಪಕ್ಕೆ ವಾರದಲ್ಲಿ 2 ಸರಿ 3 ಸರಿ ತಗೊಂಡಂತವರಿಗೆ ತಕ್ಷಣ ನಿಲ್ಲಿಸಿದ್ರೆ ಏನಾಗಲ್ಲ. ತಜ್ಞರ ಸಲಹೆಗಳು ಏನೇ ಇರಲಿ, ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲೇ ಇದೆ. ನಿಯಮಿತ ವ್ಯಾಯಾಮ ಮತ್ತು ಉತ್ತಮ ಆಹಾರ ಪದ್ಧತಿ ಮಾತ್ರ ಮನುಷ್ಯನನ್ನ ಕಾಪಾಡಬಲ್ಲದು. ಅದಕ್ಕೆ ಅಲ್ವಾ ನಮ್ಮ ಹಿರಿಯರು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿದ್ದು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಬಂಧಪಟ್ಟಂತಹ ಒಂದು ಬಿಗ್ ಸ್ಟೋರಿ, ಬಿಗ್ ಅಪ್ಡೇಟ್ ಅನ್ನ ನಿಮ್ ಮುಂದೆ ನಾವೀಗ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನೋಡಿ ವೀಕ್ಷಕರೇ. ಮಾನವನ ಹೃದಯದ ದೊಡ್ಡ ಶತ್ರು ಯಾರು? 12 ಮಂದಿ ತಜ್ಞರ ಶಾಕಿಂಗ್ ವರದಿಯಲ್ಲಿ ಏನಿದೆ ಇದು ಗೊತ್ತಾದ್ರೆ ನೀವು ಕೂಡ ಆತಂಕ ಭರಿತರಾಗ್ತೀರಿ. ಹಠಾತ್ ಹೃದಯಾಘಾತದ ಸ್ಫೋಟಕ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಈಗ ಹೇಳ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ, ಹೃದಯಕ್ಕೆ ಸಂಬಂಧಿಸಿದ ಬಿಗ್ ಸ್ಟೋರಿ. ಮಾನವನ ಹೃದಯದ ದೊಡ್ಡ ಶತ್ರು ಯಾರು ಹಾಗಿದ್ರೆ? 12 ಮಂದಿ ತಜ್ಞರ ಶಾಕಿಂಗ್ ರಿಪೋರ್ಟ್ ಏನ್ ಹೇಳುತ್ತೆ? ಹಠಾತ್ ಹೃದಯಾಘಾತದ ಸ್ಫೋಟಕ ಸತ್ಯ ನಿಮ್ಮ ಮುಂದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಿದ್ರೆ ಹೃದಯಾಘಾತಕ್ಕೆ ಕಾರಣ ಏನು? ಹೃದಯದ ದೊಡ್ಡ ಶತ್ರು ಯಾರು? ಏನ್ ಹೇಳುತ್ತೆ ತಜ್ಞರ ವರದಿ? ವೆರಿ ಎಕ್ಸ್ಕ್ಲೂಸಿವ್ ವಿಚಾರವನ್ನು ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೀವಿ ವೀಕ್ಷಕರೇ. 12 ಮಂದಿ ತಜ್ಞರ ಶಾಕಿಂಗ್ ರಿಪೋರ್ಟ್. ಹಠಾತ್ ಹೃದಯಾಘಾತದ ಸ್ಫೋಟಕ ಸತ್ಯ. ಹೃದಯಕ್ಕೆ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇರೋದಕ್ಕೆ ಏನ್ ಕಾರಣ? ಯಾರು ಆ ಹೃದಯದ ದೊಡ್ಡ ಶತ್ರು?